ಹಾಯ್ ಎವ್ರಿವನ್. ನಾವಿವತ್ತು ನೋಡೋಕೆ ಹೋಗ್ತಾ ಇರೋದು 10 ಎಕರೆ ರೋಬಸ್ಟ ತೋಟನ. ಇದು ಹಾಸನ ಜಿಲ್ಲೆ ಆಲೂರು ತಾಲೂಕಲ್ಲಿ ಬರುತ್ತೆ. ಆಲೂರಿಂದ 22 ಕಿಲೋಮೀಟರ್ ಆಗುತ್ತೆ ಈ ಪ್ರಾಪರ್ಟಿಗೆ. ಒಳ್ಳೆ ರೋಡ್ ಅಪ್ರೋಚ್ ಇರೋವಂಥ ಪ್ರಾಪರ್ಟಿ. ಜಲ್ಲಿ ರೋಡು, ಆದರೆ ಅಗಲವಾಗಿದೆ. ಹಾಗೆ ಎಲ್ಲ ವೆಹಿಕಲ್ಗಳು ಕೂಡ ತಿರುಗಾಡುವಂಥ ರೋಡು. ಒಳ್ಳೆ ಲೊಕೇಶನಲ್ಲಿದೆ ಪ್ರಾಪರ್ಟಿ. ತೋಟ 70 to 80% ಕಂಡೀಷನ್ ಆಗಿರೋ ತೋಟ. ಪೆಪ್ಪರು ಇದೆ, ಪೆಪ್ಪರು ಅಷ್ಟೇ ತುಂಬ ಚೆನ್ನಾಗಿದೆ. ಕಾಡು ಜಾತಿ ಮರಗಳು ಹಾಗೆ ಸಿಲ್ವರ್ ಮರಗಳು ತುಂಬ ಇದೆ. ನೋಡ್ತಾ ಇರ್ಬೋದು ಹೇಗಿದೆ ಜಾಗ ಅಂತ. ಹಾಗೆ ವಾಟರ್ ಸೋರ್ಸ್ ವಿಚಾರಕ್ಕೆ ಅಂತ ಬಂದರೆ ಈ ಪ್ರಾಪರ್ಟಿಲಿ ಒಂದು ಕೃಷಿ ಹೊಂಡ ಇದೆ, ಹಾಗೆ 2 ಬೋರ್ವೆಲ್ ಇದೆ. ಕೆಲವರು ದೊಡ್ಡ ಪ್ರಾಪರ್ಟಿಗಳನ್ನ ಹುಡುಕ್ತಾ ಇರ್ತೀರ ಇನ್ವೆಸ್ಟ್ ಮಾಡೋಕ್ಕೆ. ನೋಡಿ, ಈ ಪ್ರಾಪರ್ಟಿ ತುಂಬ ಸೂಟೇಬಲ್ ಆಗಿದೆ, ತುಂಬ ಚೆನ್ನಾಗಿದೆ. ಹಾಗೆ ಇನ್ಕಮ್ ಕೂಡ ಚೆನ್ನಾಗಿ ಬರ್ತಾ ಇದೆ ಈ ಪ್ರಾಪರ್ಟಿಲಿ. ಒಳ್ಳೆ ಲೊಕೇಶನಲ್ಲಿದೆ, ಒಳ್ಳೆ ರೋಡ್ ಅಪ್ರೋಚ್ ಬೇರೆ. ಹಾಗೆ ಆಲೂರಿಂದ 22 ಕಿಲೋಮೀಟರ್ ಆಗುತ್ತೆ ಅಷ್ಟೇ. ಒಳ್ಳೆ ವ್ಯೂ ಇದೆ ಅಂತ ಹೇಳ್ಬೋದು ಪ್ರಾಪರ್ಟಿಯಿಂದ. ಹೋಮ್ ಸ್ಟೇ, ರೆಸಾರ್ಟ್ ಮಾಡೋಕ್ಕೂ ತುಂಬ ಚೆನ್ನಾಗಿದೆ ಜಾಗ ಇದು. ಹಾಗೆ ಲೇಬರ್ ಸಮಸ್ಯೆ ಇಲ್ಲ ಈ ಪ್ರಾಪರ್ಟಿಗೆ. ಅಕ್ಕಪಕ್ಕದಲ್ಲೆಲ್ಲ ಹಳ್ಳಿ ಇದೆ. ಈ ಪ್ರಾಪರ್ಟಿ ಅಕ್ಕಪಕ್ಕದಲ್ಲೂ ಮನೆ ಇದೆ, ಸೇಫ್ಟಿ ಜಾಗ. ಹಾಗೆ ಒಂದು ಚಿಕ್ಕ ಗೋಡನ್ ಥರ ಮಾಡ್ಕೊಂಡಿದ್ದಾರೆ, ನೋಡ್ತಾ ಇರ್ಬೋದು. ಒಳ್ಳೆ ವ್ಯೂ ಇದೆ ಪ್ರಾಪರ್ಟಿಗೆ. ಹಾಗೆ ಶೇಪ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಪ್ರಾಪರ್ಟಿದು. ಕೃಷಿ ಹೊಂಡ ಅಂತ ಹೇಳಿದೆ ಅಲ್ವಾ, ಇದೇ ಅದು ಕೃಷಿ ಹೊಂಡ. ನೋಡ್ತಾ ಇರ್ಬೋದು ಎಷ್ಟು ದೊಡ್ಡದಿದೆ ಅಂತ. ಆರಾಮಾಗಿ 10 ಎಕರೆನ ಮೇಂಟೈನ್ ಮಾಡ್ಬೋದು ಈ ನೀರಲ್ಲಿ. ಹಾಗೆ ಇದ್ರ ಜೊತೆ 2 ಬೋರ್ವೆಲ್ ಕೂಡ ಇದೆ ಈ ಪ್ರಾಪರ್ಟಿಲಿ. ನೀರಿಗಂತೂ ಕೊರತೆನೇ ಇಲ್ಲ ಅಂತ ಹೇಳ್ಬೋದು. ಈ ಪ್ರದೇಶದಲ್ಲಿ 60ರಿಂದ 80 ಇಂಚು ತನಕ ಮಳೆ ಆಗುತ್ತೆ. ಮಳೆಗಾಲದಲ್ಲಂತೂ ಸ್ವರ್ಗ ಅಂತ ಹೇಳ್ಬೋದು, ತುಂಬ ಚೆನ್ನಾಗಿರುತ್ತೆ ಕ್ಲೈಮೇಟು. ಡಾಕ್ಯುಮೆಂಟ್ಸ್ ಬಗ್ಗೆ ಹೇಳಬೇಕು ಅಂದರೆ ಇದು ಜನರಲ್ ಪ್ರಾಪರ್ಟಿ. ಡಾಕ್ಯುಮೆಂಟ್ಸ್ ಕ್ಲಿಯರ್ ಆಗಿದೆ. ಬೌಂಡ್ರಿ ಆಲ್ರೆಡಿ ಫಿಕ್ಸ್ ಆಗಿದೆ. ಸುತ್ತ ಫೆನ್ಸಿಂಗ್ ಆಗಿರೋ ಜಾಗ ಇದು. ಟೋಟಲಾಗಿ ಹೇಳಬೇಕು ಅಂದರೆ ತುಂಬ ಚೆನ್ನಾಗಿದೆ ಪ್ರಾಪರ್ಟಿ. ಇನ್ವೆಸ್ಟ್ ಮಾಡೋಕ್ಕೂ ಚೆನ್ನಾಗಿದೆ, ಹಾಗೆ ಹೋಮ್ ಸ್ಟೇ ಅಥವಾ ರೆಸಾರ್ಟ್ ಮಾಡೋಕ್ಕೂ ಚೆನ್ನಾಗಿದೆ. ಎಲ್ಲದಕ್ಕೂ ಸೂಟೇಬಲ್ ಆಗಿದೆ. ಒಳ್ಳೆ ರೋಡ್ ಅಪ್ರೋಚ್ ಇದೆ. ಪ್ರೈಸ್ ವಿಚಾರಕ್ಕೆ ಅಂತ ಬಂದರೆ ಓನರ್ 1 ಎಕರೆಗೆ 40 lakhs ಕೋಟಿಂಗ್ ಮಾಡ್ತಾಯಿದ್ದಾರೆ, ನೆಗೋಷಿಯಬಲ್. ಈ ಪ್ರಾಪರ್ಟಿ ಬಗ್ಗೆ ಇನ್ನೂ ಮಾಹಿತಿ ಬೇಕಾದರೆ ಸ್ಕ್ರೀನ್ ಮೇಲೆ ನನ್ನ ನಂಬರ್ ಇರುತ್ತೆ, ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ವಿಸಿಟ್ ಮಾಡಬೇಕು ಅಂದರೂ ಕೂಡ ಅಷ್ಟೇ ಕಾಂಟ್ಯಾಕ್ಟ್ ಮಾಡ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.
ಥ್ಯಾಂಕ್ ಯು.